ಎಲ್ರಿಗೂ ನಮಸ್ಕಾರ. ಹೀಗಾಗಿ ಬೆಂಗಳೂರು ಯೂನಿವರ್ಸಿಟಿಯ 2024 ಮತ್ತು 25ನೇ ಸಾಲಿನಲ್ಲಿ ಯಾರೆಲ್ಲ PG ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಲೈಕ್ MSc, MA, MCOM ಈ ರೀತಿಯ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರೋರು ಈಗಾಗಲೇ ಸುಮಾರು ಜನ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಹೇಗೆ ಅಪ್ಲೈ ಮಾಡೋದು, ಯಾವಾಗ ಅಪ್ಲಿಕೇಶನ್ನ ಬಿಡ್ತಾರೆ, ಯಾವಾಗ ಅಪ್ಲೈಯನ್ನು ಮಾಡಬೇಕು ಅಂತ ಸುಮಾರು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಇಲ್ಲಿ ಬಂದುಬಿಟ್ಟು ನೀವು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ, ಬೆಂಗಳೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಒಂದು ಇರುತ್ತೆ. ಅದರಲ್ಲಿ ಅವರು ನೋಟಿಫಿಕೇಷನ್ನ ಬಿಡ್ತಾರೆ. ಆಗ ನೀವು ಹೋಗ್ಬಿಟ್ಟು UUCMS ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ MA ಮತ್ತು MSc, MCOM ಈ ರೀತಿಯ ಕೋರ್ಸ್ಗಳು ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಅವರು ಕಂಡಕ್ಟನ್ನು ಮಾಡೋದಿಲ್ಲ. ನೀವು ಏನು ಡಿಗ್ರಿನಲ್ಲಿ ಸ್ಕೋರ್ ಮಾಡಿದ್ದೀರಾ ಆ ಸ್ಕೋರ್ ಮೇಲೆ ನಿಮ್ಮನ್ನು ಅವರು ಸೆಲೆಕ್ಟನ್ನು ಮಾಡ್ಕೊತಾರೆ, ಕೌನ್ಸಿಲಿಂಗ್ ಮಾಡಿ ಸೆಲೆಕ್ಟನ್ನು ಮಾಡ್ಕೊತಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಸೊ ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಕೆಲವೊಂದು ಕೋರ್ಸ್ಗಳಿಗೆ ಲೈಕ್ MAನಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಮತ್ತು MCOMಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಮಾತ್ರ ಅವರು ಎಂಟ್ರೆನ್ಸ್ ಎಕ್ಸಾಮ್ಸನ್ನ ಮಾಡ್ತಾರೆ. ಅದು ಯಾವ ಒಂದು ಕೋರ್ಸ್ಗಳು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಅವರು ನೋಟಿಫಿಕೇಷನ್ ಇವಾಗ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನೋಡೋದಾದರೆ, ಸೆಪ್ಟೆಂಬರ್ ಮಂತಲ್ಲಿ ಅವರು ಅಪ್ಲಿಕೇಶನನ್ನು ಬಿಡ್ತಾರೆ. ಈಗ ಸೆಪ್ಟೆಂಬರ್ ಮಂತಲ್ಲಿ ಅವರು ಅಪ್ಲಿಕೇಶನ್ ಬಿಟ್ಟಾಗ ನೀವು ಅದನ್ನು UUCMS ಪೋರ್ಟಲ್ನಲ್ಲಿ ಹೋಗ್ಬಿಟ್ಟು ಅಪ್ಲೈಯನ್ನು ಮಾಡ್ಕೋಬೇಕು. ಅದಕ್ಕಾಗಿ ನಿಮ್ಮ ಹತ್ರ SLC, PUC ಡಿಗ್ರಿಯ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕಾಗುತ್ತೆ. ಮತ್ತು ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ನೀವು ಬೇರೆ ಯೂನಿವರ್ಸಿಟಿ ಆಗಿದ್ದರೆ, ನೀವು ಬೇರೆ ಯೂನಿವರ್ಸಿಟಿಯಿಂದ ಇಲ್ಲಿ ಬಂದಿದ್ದರೆ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟನ್ನು ನೀವು ತರಬೇಕಾಗುತ್ತೆ. ಸೊ ಮೈಗ್ರೇಷನ್ ಸರ್ಟಿಫಿಕೇಟ್ನ ನೀವು ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಡಿಗ್ರಿನ ಮಾಡಿದ್ದು ಈಗ PG ಕೋರ್ಸ್ನ ಬಂದುಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಅಂಥವ್ರು ಬಂದುಬಿಟ್ಟು ಮೈಗ್ರೇಷನ್ ಸರ್ಟಿಫಿಕೇಟ್ನ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಾನೀಗ ಹೇಳಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಮತ್ತು ಅಪ್ಲಿಕೇಶನ್ನ ಒಂದು ಮಾಹಿತಿ ಆಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಇದೇ ರೀತಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಸೊ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. PDC ಸರ್ಟಿಫಿಕೇಟ್ ಅಂದರೆ ಏನೂ ಇಲ್ಲ, ನೀವು 3 ವರ್ಷ ಡಿಗ್ರಿ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದಕ್ಕೆ PDC ಸರ್ಟಿಫಿಕೇಟ್ನ ಅವರು ಕೊಡ್ತಾರೆ. 3 ವರ್ಷ ನೀವು ಡಿಗ್ರಿನ ಫುಲ್ ಕಂಪ್ಲೀಟ್ ಮಾಡಿದ್ದೀರಾ, ಕ್ಲಿಯರ್ ಮಾಡಿದ್ದೀರಾ ಅನ್ನೋದನ್ನೇ PDC ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು, ನೀವು 3 ವರ್ಷ ಕಂಪ್ಲೀಟ್ ಆದಮೇಲೆ ಕಾಲೇಜಿನಲ್ಲಿ ಕೊಡುವಂತಹ ಸರ್ಟಿಫಿಕೇಟ್ ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡೋದ್ರಿಂದ ಯಾರ್ದು ಈಗಾಗಲೇ ಡಿಗ್ರಿ ಕಂಪ್ಲೀಟ್ ಆಗಿದೆ ಅವರು ಸರ್ಟಿಫಿಕೇಟ್ನ ನಿಮ್ಮ ಕಾಲೇಜ್ಗಳಲ್ಲಿ ಹೋಗಿ ಕೇಳಿದ್ರೆ ಅವರು PDC ಸರ್ಟಿಫಿಕೇಟ್ ಆಗಿರಬಹುದು, ಹಾಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ದು ಅದೆಲ್ಲ ಅವ್ರು ಕೊಡ್ತಾರೆ, ನೀವು ಕಲೆಕ್ಟ್ ಮಾಡ್ಕೋಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿಯಾಗಿ ಇಟ್ಕೊಂಡಿರಿ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.